ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಟ್ರೂ ಸಿ.ಕೆ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿ.ಕೆ. ಇವತ್ತಿನ ಈ ವಿಡಿಯೋದಲ್ಲಿ SLC FA1 ಎಕ್ಸಾಮ್ಗೆ ಇಂಗ್ಲೀಷ್ ವಿಷಯದ ಒಂದು ಕ್ವಶನ್ ಪೇಪರು ಉತ್ತರ ಸಹಿತ ನೋಡೋಣ. ಈ ಒಂದು ಕ್ವಶನ್ ಪೇಪರು ವೆರಿ ಇಂಪಾರ್ಟೆಂಟು ನಿಮ್ಮ FA1 ಎಕ್ಸಾಮ್ಗೆ. ಯಾಕೆ ಅಂದರೆ ಇಲ್ಲಿ ಯಾವ ರೀತಿಯಾಗಿ ಪ್ಯಾಟರ್ನ್ ಕೊಟ್ಟಿದ್ದಾರೆ, ಇದೇ ಪ್ಯಾಟರ್ನಲ್ಲಿ ನಿಮ್ಮ ಒಂದು FA1 ಎಕ್ಸಾಮ್ನ ಇಂಗ್ಲೀಷ್ ವಿಷಯದ ಕ್ವಶನ್ ಪೇಪರ್ ಇರುತ್ತದೆ. ಅಷ್ಟೇ ಮಾತ್ರವಲ್ಲ, ಇಲ್ಲಿರುವ ತುಂಬ ಪ್ರಶ್ನೆಗಳು ನಿಮ್ಮ ಎಕ್ಸಾಮ್ಗೆ ರಿಪೀಟ್ ಆಗ್ಬೋದು. ಯಾಕಂದರೆ ಇವೆಲ್ಲ ಕೂಡ ಇಂಪಾರ್ಟೆಂಟ್ ಕ್ವಶನ್ಗಳು. ಚೆನ್ನಾಗಿ ಓದ್ಕೊಂಡೋಗಿ ನಿಮ್ಮ ಎಕ್ಸಾಮ್ಗೆ ಖಂಡಿತ ಹೆಲ್ಪ್ ಆಗ್ತದೆ. ಓಕೆನಾ? ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ಒಂದು 10th SLC ಅನಾಲಿಸಮ್ ಬಗ್ಗೆವರೆಗೆ ಎಲ್ಲ ವಿಷಯಗಳು, ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಇಂಪಾರ್ಟೆಂಟ್ ಕ್ವಶನ್ ಪೇಪರ್ಗಳು ಮತ್ತು ಎಕ್ಸಾಮ್ಗೆ ಬರುವಂಥ ಫಿಕ್ಸ್ ಕ್ವೆಶನ್ಗಳು ಎಲ್ಲವನ್ನ ಇದನ್ನ ಒಂದ್ಸಲ ಆಗ್ತೀವಿ. ಅದರಿಂದ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಗ್ಯಾರಂಟಿ ಒಂದು ಚಾನಲು ಯೂಸ್ ಆಗೇ ಆಗ್ತದೆ. ಮಾಡಿದ್ರಾ? ಹಾಗೆ ವಿಡಿಯೋನ ಲೈಕ್ ಮಾಡಿ ಮತ್ತು ಎಲ್ಲ ಫ್ರೆಂಡ್ಸಿಗೆ ಶೇರ್ ಮಾಡಿ. ಎಲ್ಲರೂ ಶೇರ್ ಮಾಡಿ ಅವರಿಗೂ ಕೂಡ ಈ ಒಂದು ಕ್ವಶನ್ ಪೇಪರ್ನ ಕಳಿಸಿ. ಓಕೆ, ನೋಡ್ತಾ ಹೋಗೋಣ. 10th ಫಾರ್ಮೇಟಿವ್ ಅಸೆಸ್ಮೆಂಟ್ 1 ಇದು 2ನೇ ಸೆಟ್ ಕ್ವಶನ್ ಪೇಪರು. ಈಗೆಲ್ಲ ನನ್ನ ಚಾನಲ್ ನಿಮಗೆ ಸೆಟ್ 1 ಕ್ವಶನ್ ಪೇಪರ್ ಹಾಕಿದ್ದೀನಿ. ಇಂಗ್ಲೀಷ್ ವಿಷಯದ ಸೆಟ್ 1 ಹಾಕಿದ್ದೀನಿ, ನೋಡ್ಕೊಳ್ಳಿ. ಲಿಂಕ್ ಕೊಟ್ಟಿರ್ತೀನಿ. ಆಲ್ಮೋಸ್ಟ್ ನಿಮಗೆಲ್ಲ ವಿಷಯಗಳ ಮೇಲೆ FA1 ಎಕ್ಸಾಮ್ಗೆ ಒಂದು 2 ರಿಂದ 3 ಸೆಟ್ಟು ಕ್ವಶನ್ ಪೇಪರ್ ಹಾಕ್ತೀನಿ. ಎಲ್ಲ ಚೆನ್ನಾಗಿ ಓದ್ಕೊಳ್ಳಿ, ನಿಮ್ಮ ಎಕ್ಸಾಮ್ಗೆ ರಿಪೀಟ್ ಆಗ್ತವೆ. ಓಕೆನಾ? 10th ಫಾರ್ಮೇಟಿವ್ ಅಸೆಸ್ಮೆಂಟ್ 1 ಆರ್ FA1 ಎಕ್ಸಾಮ್ March 20 ಸಬ್ಜೆಕ್ಟ್ ಇಂಗ್ಲೀಷ್. ಸೊ ಫಸ್ಟ್ ಮೇನಲ್ಲಿ 3 ಮಲ್ಟಿಪಲ್ ಕೇಳಿದ್ದಾರೆ. ಕ್ವಶನ್ ನಂಬರ್ 1, ಚೂಸ್ ದ ಕರೆಕ್ಟ್ ಕ್ವಶನ್ ಟ್ಯಾಗ್. ಮಲ್ಟಿಪಲ್ ಆ್ಯಂಡ್ 2 ಆಸ್ ರಿಲೇಟೆಡು 2 ಕ್ವಶನ್ಸು ಮಿಕ್ಸ್ ಆಗಿವೆ. ಇಟ್ ವಾಸ್ ಎ ಫ್ರೈಟ್ಫುಲ್ ಪ್ರಿಪರೇಷನ್ ಫಾರ್ ಸ್ವಾಮಿ. ಆಪ್ಷನ್ ಎ ಡಿಡಂಟ್ ಇಟ್, ಆಪ್ಷನ್ ಬಿ ಹೆಡಂಟ್ ಇಟ್, ಆಪ್ಷನ್ ಸಿ ವಾಸಂಟ್ ಇಟ್, ಆಪ್ಷನ್ ಡಿ ವಾಸ್ ಇಟ್. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ವಾಸಂಟ್ ಇಟ್ ಸರಿಯಾದ ಉತ್ತರ. ಇನ್ನು ಕ್ವಶನ್ ನಂಬರ್ 2, ಫಿಲ್ ಇನ್ ದ ಬ್ಲ್ಯಾಂಕ್ ಚೂಸಿಂಗ್ ದ ಅಪ್ರೋಪ್ರಿಯೇಟ್ ವರ್ಡ್ಸ್. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೇಳಿದ್ದಾರೆ. ಇಫ್ ಐ ಹ್ಯಾಡ್ ಮನಿ ಐ ಡ್ಯಾಶ್ ಬೋರ್ಡ್ ಸ್ವೀಟ್. ಏನಾಗ್ಬೋದು ಇದು? ಆಪ್ಷನ್ ಬಿ ವುಡ್ ಹ್ಯಾವ್ ಸರಿಯಾದ ಉತ್ತರ. ಆಲ್ಮೋಸ್ಟ್ ನಿಮಗೆ ವುಡ್ ಹ್ಯಾವ್ ಮೇಲೆ ಕ್ವಶನನ್ನು ಜಾಸ್ತಿ ಕೇಳ್ತಿರ್ತಾರೆ, ಫೋಕಸ್ ಇರಲಿ. ಕ್ವಶನ್ ಬರ್ತಾರೆ, ಚೂಸ್ ದ ಕರೆಕ್ಟ್ ಕಲೆಕ್ಟಿವ್ ವರ್ಡ್. ಕಲೆಕ್ಟಿವ್ ವರ್ಡ್ ಕೇಳ್ಬೋದು ನಿಮಗೆ ಎಕ್ಸಾಮ್ನಲ್ಲಿ, 1 ಮಾರ್ಕ್ಸಿಗೆ ಕೇಳ್ಬೋದು. ಸ್ವಿಫ್ಟ್ ಏನಾಗ್ಬೋದು? ಆನ್ಸರು ಆ್ಯಕ್ಷನ್ ಆಗ್ತದೆ. ಸ್ವಿಫ್ಟ್ ಆ್ಯಕ್ಷನ್ನು. ಪೆನ್ ಆಗೋದಿಲ್ಲ, ಏರ್ ಆಗೋದಿಲ್ಲ, ವಾಟರ್ ಆಗೋದಿಲ್ಲ. ಆ್ಯಕ್ಷನ್ ಅನ್ನೋದು ಸರಿಯಾದ ಉತ್ತರ. ಇನ್ನು ನೆಕ್ಸ್ಟ್ ಮೇನು, ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಹ್ಯಾಸ್ 2 ಎರರ್ಸ್. ಎಡಿಟ್ ದ ಪ್ಯಾರಾಗ್ರಾಫ್ ಆ್ಯಂಡ್ ರೀರೈಟ್ ಇಟ್ ಇನ್ ದ ಆನ್ಸರ್ ಬುಕ್ಲೆಟ್. ಕ್ಲೂಸ್ ಆರ್ ಗಿವೆನ್. ಸೊ 2 ಮಾರ್ಕ್ಸಿಗೆ ಕೇಳ್ದಾರೆ ನೋಡಿ. ಮೊದಲು ಸೆಂಟೆನ್ಸ್ ಚೆನ್ನಾಗಿ ಓದ್ಕೊಳ್ಳಿ. 4, ಕಂಗ್ರ್ಯಾಚುಲೇಷನ್ಸ್ ಶವರ್ಡ್ ಆನ್ ಸ್ವಾಮಿ ದ ನೆಕ್ಸ್ಟ್ ಡೇ. ಹಿಸ್ ಕ್ಲಾಸ್ಮೇಟ್ಸ್ ಲುಕ್ ಆಟ್ ಹಿಮ್ ಆನ್ ರೆಸ್ಪೆಕ್ಟ್. ಕ್ವಶನ್ ನಂಬರ್ ಎ, ವರ್ಬ್ ಟು ಬಿ ಕರೆಕ್ಟೆಡು. ಏನು ಕರೆಕ್ಟ್ ಆಗಬೇಕು? ಲುಕ್ ಆಗಿದೆ. ಅದು ಲುಕ್ ಅನ್ನೋದು ಲುಕ್ಡ್ ಆಗಬೇಕು. ಓಕೆನಾ? ಲುಕ್ ಅನ್ನೋದು ಲುಕ್ಡ್ ಆಗಬೇಕು. ಇನ್ನು ಪ್ರಿಪೋಸಿಷನ್ ಟು ಬಿ ಕರೆಕ್ಟೆಡು. ಟು ಅನ್ನೋದು ಏನಾಗಬೇಕು? ವಿತ್ ಆಗಬೇಕು. ಓಕೆನಾ? ನೋಡ್ಕೊಳ್ಳಿ, ಸೆಂಟೆನ್ಸ್ ಓದ್ಕೊಳ್ಳಿ, ನಿಮಗೆ ಅರ್ಥ ಆಗ್ತದೆ. ನೆಕ್ಸ್ಟು, ಆನ್ಸರ್ ದ ಫಾಲೋಯಿಂಗ್ ಇನ್ 2-3 ಸೆಂಟೆನ್ಸ್ ಈಚು. 2 ಮಾರ್ಕ್ಸ್ ಒಂದು ಕ್ವಶನು, ಟೋಟಲ್ ಆಗಿ 2 ಮಾರ್ಕ್ಸು. ಕ್ವಶನ್ ನಂಬರ್ 5, ವೈ ಹ್ಯಾಡ್ ದ ಸ್ಟೂಡೆಂಟ್ಸ್ ಬೀನ್ ಮಾರ್ಚಿಂಗ್, ಹೌ ವಾಸ್ ಇಟ್ ಆನ್ ಅನ್ಯೂಸುವಲ್ ಮಾರ್ಚ್. ಆನ್ಸರ್, ದ ಸ್ಟೂಡೆಂಟ್ಸ್ ಹ್ಯಾಡ್ ಬೀನ್ ಮಾರ್ಚಿಂಗ್ ಟು ಗಿವ್ ನೋಟಿಸ್ ಟು ದ ಬ್ರಿಟಿಷ್ ಕಲೆಕ್ಟರ್ ಟು ಕ್ವಿಟ್ ಇಂಡಿಯಾ. ಅಂದರೆ ಕ್ವೈಟ್ ಇಂಡಿಯಾ. ಇಟ್ ವಾಸ್ ಎನ್ ಅನ್ಯೂಸುವಲ್ ಮಾರ್ಚ್ ಬಿಕಾಸ್ ದ ಸ್ಟೂಡೆಂಟ್ಸ್ marched in complete silence. There were no slogans, no shouts, just the shuffle of feet, the drip of rain and a low murmur from the watching crowd. Next menu, answer the following questions. 3 marks, 2 questions, total 6 marks. Prati question ge 3 marks. Question number 6, how did Swami become hero overnight? Answer, the newspaper carried a report about a village lad who had fought bravely against a tiger. While he was returning home by the jungle path, Swami argued that a boy could not fight a tiger. It had to be a strong, grown-up person. His father disagreed, saying that courage was more important. Swami was not ready to accept this. His father then challenged him to show his courage by sleeping alone in the office that night. While Swami was sleeping there, he saw a dark figure. Believing it to be the devil, Swami dug his teeth into its leg. It turned out to be a notorious burglar whose loud cry brought
others to the scene. The burglar was catch and Sami became a hero overnight. ತುಂಬಾ ಸಿಂಪಲ್ ಆನ್ಸರು. ಇನ್ನು ಬರ್ಕೊಳ್ಳಿ, ನೀವು ಸಾಧ್ಯ ಬರ್ಕೊಳ್ಳಿ, ನಿಮ್ಮ ಒಂದು ಆ್ಯನ್ಯುವಲ್ ಎಕ್ಸಾಮ್ ಮುಗಿಯೋವರೆಗೂ ಹೆಲ್ಪ್ ಆಗ್ತದೆ. ಬಟ್ ತುಂಬಾ ಸುಲಭ ಹತ್ರ ಇದೆ, ಓದಿ ನೆನ್ಪಿಟ್ಟುಕೊಳ್ಳಿ. ಇನ್ನು ಕ್ವಶನ್ ನಂಬರ್ 7, ಹೌ ವಾಸ್ ಗ್ರ್ಯಾಂಡ್ ಮಾ ಏಬಲ್ ಟು ಗೆಟ್ ಎ ಹೌಸ್ ಬಿಲ್ಟ್ ಇನ್ ಎ ಟ್ರೀ. ನೋಡಿ, ಟೆನ್ಷನ್ ಮಾಡ್ಕೋಬೇಡಿ. ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ ಸಂಪೂರ್ಣ ಸಮರಿ ನೋಡ್ಕೊಳ್ಳಿ. ಯಾವುದೇ ಕ್ವಶನ್ ಕೇಳಿ ಸಮರಿ ನೋಡ್ಕೊಳ್ಳಿ. ನಿಮಗೆ ಆ ಸಮರಿನ ಬರೀರಿ, ಮಾರ್ಕ್ಸ್ನ ಕೊಡ್ತಾರೆ. ಯಾರಿಗೆ ಟಫ್ ಆಗ್ತಿದೆ ಅವರು ಸಮರಿ ಓದ್ಕೊಳ್ಳಿ. ಆನ್ಸರ್ ನೋಡಿ, ಆಫ್ಟರ್ ದ ರೆಸ್ಕ್ಯೂ ಡಾಕ್ಟರ್ ರೆಕಮೆಂಡೆಡ್ 1 week ಆಫ್ ಬೆಡ್ ರೆಸ್ಟ್. ವೆನ್ ಗ್ರ್ಯಾನಿ ಫೆಲ್ಟ್ ಸ್ಟ್ರಾಂಗರ್ ಶಿ ಸ್ಯಾಟ್ ಅಪ್ ಆ್ಯಂಡ್ ಸೇಡ್ ಶಿ ವುಡ್ ಲೈ ದೇರ್ ನೋ ಲಾಂಗರ್. ಶಿ ಕಾಲ್ಡ್ ಹಿರ್ ಸನ್ ಆ್ಯಂಡ್ demanded a house on tree top. Her son was dutiful, fulfilled her wish with the help of his son. She moved to house on tree top. She enjoyed her olden days happily. Next summary ಸ್ವಲ್ಪ ಕೊಟ್ಟಿದ್ದಾರೆ ನೋಡಿ. The poem Grandma Climbs a Tree is written by Ruskin Bond. He calls his grandmother as a genius because she could climb trees in a trice even at the age of 62. She was passionate to climb the trees and learned it from her loving brother at the age of 6. Everybody feared that Granny would fall from a tree one day. One day she climbed a tree but could not come down. After the rescue, the doctor recommended her bed rest for a week. But for a Granny, it was like a brief season in hell. Once she recovered, she demanded a house to be built in a tree. The poet's father, who was dutiful, ಫುಲ್ಫಿಲ್ಡ್ ಈಸ್ ಮದರ್ಸ್ ಫಾದರ್ ಅದಾಗಿದೆ, ಅದು ಸನ್ ಆಗಬೇಕು. ಸನ್ ಆಗಬೇಕು ಅನ್ಕೋತೀನಿ, ನೋಡ್ಕೊಳ್ಳಿ. ದ ಪೊಯೆಟ್ಸ್ ಫಾದರ್ ಹೂ ವಾಸ್ ಡ್ಯೂಟಿಫುಲ್, ಅದು ಕರೆಕ್ಟ್ ಇದೆ. ಓಕೆನಾ, ಪೊಯೆಟು ಮಗ ಆಯ್ತಾ, ಅವ್ನು ಹೇಳ್ತಾ ಇರೋದೇನು, ಪೊಯೆಟ್ಸ್ ಫಾದರ್ ಬಗ್ಗೆ ಹೇಳ್ತಾ ಇದ್ದಾರೆ. ಡ್ಯೂಟಿಫುಲ್, ಫುಲ್ಫಿಲ್ಡ್ ಈಸ್ ಮದರ್ ವಿಶ್. ಇಲ್ಲಿ ಅವ್ರ ಫಾದರ್ ಫಿಲ್ ಮಾಡೋದಿಲ್ಲ, ಏನು ಮಾಡ್ತಾರೆ, ಗ್ರ್ಯಾಂಡ್ ಮಾನ ಇವೇನು, ದ ಪೊಯೆಟ್ ಫಾದರ್ ಹೂ ಹ್ಯಾಸ್ ಡ್ಯೂಟಿಫುಲ್ ಫುಲ್ಫಿಲ್ ಈಸ್ ಮದರ್ ವಿಶ್ ಬೈ ದ ಎಕ್ಸ್ಪರ್ಟ್ ಅಸಿಸ್ಟೆಂಟ್ ಆಫ್ ಈಸ್ ಸನ್. ಏನು ಮಾಡ್ತಾರೆ, ಇಬ್ಬರು ಸೇರಿ ಏನು ಮಾಡ್ತಾರೆ, ಆ ಒಂದು ಮನೆಯನ್ನು ಬಿಲ್ ಮಾಡ್ತಾರೆ. ಕೇವಲ ಪೊಯೆಟ್ ಮಾತ್ರ ಬಿಲ್ ಮಾಡೋದಿಲ್ಲ, ಪೊಯೆಟ್ನ ಫಾದರ್ ಸೇರಿಬಿಟ್ಟು ಇಬ್ಬರು ಸೇರಿ ಆ ಒಂದು ಹೋಮನ್ನು ಬಿಲ್ ಮಾಡ್ತಾರೆ. ಎಲ್ಲಿ, ಮರದ ಮೇಲೆ. ತುಂಬ ಜನ ಬರೀತಾರ, ಕೇವಲ ಪೊಯೆಟ್ ಅಂತ ಅಷ್ಟು ಬರೀತಾರ. ಪೊಯೆಟ್ ಅಷ್ಟೇ ಎಲ್ಲ ಕೊಟ್ಟಿದ್ದಾರೆ ನೋಡಿ. ದ ಪೊಯೆಟ್ಸ್ ಫಾದರ್ ಹೂ ಹ್ಯಾಸ್ ಡ್ಯೂಟಿಫುಲ್ ಫುಲ್ಫಿಲ್ಡ್ ಹೀಸ್ ಮದರ್ ವಿಶ್. ಆ ಪೊಯೆಟ್ನ ತಂದೆ ಅವರ ತಾಯಿಯ ವಿಷಯನ ಕೂಡ ಫುಲ್ಫಿಲ್ ಮಾಡ್ತಾನೆ. ಬೈ ಎಕ್ಸ್ಪರ್ಟ್ ಅಸಿಸ್ಟೆಂಟ್ ಆಫ್ ಈಸ್ ಸನ್. ದ ಗ್ರ್ಯಾನಿ ಮೂಡ್ ಅಪ್ ಆ್ಯಂಡ್ ಎಂಜಾಯ್ಡ್ ಯರ್ ಲೈಫ್ ಎಸ್ ಏರ್ ವಿಶ್. ಓಕೆನಾ, ಪೊಯೆಟ್ ಫುಲ್ಫಿಲ್ ಮಾಡ್ತಾರೆ ಆ್ಯಂಡ್ ಆ ಪೊಯೆಟ್ನ ಫಾದರ್ ಕೂಡ ಗ್ರ್ಯಾಂಡ್ಮಾನ ವಿಷಯನ ಫುಲ್ಫಿಲ್ ಮಾಡ್ತಾರೆ. ನೆನಪಿರಲಿ. ಆನ್ಸರ್ ದ ಫಾಲೋಯಿಂಗ್ ಇಷ್ಟಾಗ್ಟು 3 ಮಾರ್ಕ್ಸ್ ಒಂದು ಕೊಟ್ಟಿದ್ದಾರೆ ನೋಡಿ, 3 ಮಾರ್ಕ್ಸು. ಕ್ವಶನ್ ನಂಬರ್ 8, ಲೆಟ್ಸ್ ಗೋ ಆ್ಯಂಡ್ ಹೆಲ್ಪ್ ಹೇರ್ ಹೀ ಶೌಟೆಡ್. ನೋಡೋಣ, ಎಕ್ಸ್ಟ್ರಾಕ್ಟು RC ಕ್ವಶನ್ಸು. ಒಂದು ಕೇಳ್ತಾರೆ ನಿಮಗೆ, 3 ಮಾರ್ಕ್ಸ್ ಕೇಳ್ತಾರೆ. ಎ, ಹೂ ಶೌಟೆಡ್ ಲೈಕ್ ದಿಸ್. ಬಿ, ಹೂ ವಾಸ್ ಈ ರೆಫರ್ ಟು. ಸಿ, ವೈ ಶಿ ನೀಡೆಡ್ ಹೆಲ್ಪ್. ಕ್ವಶನ್ ನಂಬರ್ ಎಗೆ ಆನ್ಸರು ಬಾಲೇಶ್ವರ್ ಮಿಶ್ರಾ. ಬಿ ಆನ್ಸರ್ ರೋಮಾ ತಲ್ರೇಜಾ. ಸಿ, ಶಿ ಹ್ಯಾಡ್ ಫಾಲೆನ್ ಫ್ರಮ್ ದ ಮೂವಿಂಗ್ ಟ್ರೈನ್ ಆ್ಯಂಡ್ ವಾಸ್ ಸೀರಿಯಸ್ ಇಂಜೂರ್ಡ್. ಅದಾದಮೇಲೆ ಲಾಸ್ಟ್ನೇ ಕ್ವಶನ್ನು 4 ಮಾರ್ಕ್ಸ್. ನಿಮಗೆಲ್ಲ ಗೊತ್ತಿದೆ, ಕ್ವಾಲಿಟಿ ಆಫ್ ಮಾರ್ಕ್ಸಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ನು. ನಾನು ಇವಾಗ ಹೇಳ್ತಿರೋದು ಕೇಳಿ FA1 ಎಕ್ಸಾಮ್ಗೆ ಮಾತ್ರವಲ್ಲ, ನಿಮ್ಮ ಆನ್ಯುವಲ್ ಎಕ್ಸಾಮ್ ಮುಗಿಯೋವರೆಗೆ. FA1 ಮತ್ತು SA1 ಎಕ್ಸಾಮ್ ಆಗಿರ್ಬೋದು, ಆನ್ಯುವಲ್ ಎಕ್ಸಾಮ್ವರೆಗೂ ಕ್ವಾಲಿಟಿ ಆಫ್ ಮಾರ್ಕ್ಸಿಗೆ ಕೇಳ್ತಾರೆ. ಯಾವ ವರ್ಷ ಕೂಡ ಮಿಸ್ ಮಾಡಿಲ್ಲ ನಿಮಗೆ. ಮತ್ತು ಈ ವರ್ಷ ಕೂಡ ಆನ್ಯುವಲ್ ಎಕ್ಸಾಮ್ಗೆ ಕೇಳ್ತಾರೆ. ಒಟ್ಟಿನಲ್ಲಿ ಪೂರ್ತಿ ಕ್ವಾಲಿಟಿ ಆಫ್ ಮಾರ್ಕ್ಸಿ ಪರ್ಫೆಕ್ಟಾಗಿ ಬೈಪಟ್ ಹಾಕಿ. ಬರೀ ಬೈಪಟ್ ಹಾಕಿ ನೀವು ಓದ್ಕೊಂಡ್ರೆ ಆಗೋದಿಲ್ಲ, ಬರೆದು ಪ್ರಾಕ್ಟೀಸ್ ಮಾಡಿ. ಯಾಕಂದರೆ ಸ್ಪೆಲ್ಲಿಂಗ್ ಕೂಡ ಅಕ್ಯುರೇಟ್ ಇರಬೇಕು, ಅವಾಗ ಮಾತ್ರ ನಿಮಗೆ ಫುಲ್ ಮಾರ್ಕ್ಸ್ ಸಿಗ್ತವೆ. ತುಂಬ ಟಫ್ ಇಲ್ಲ, ಒಂದು 4ರಿಂದ 5 ಸಲ ಓದ್ಕೊಳ್ಳಿ, ಆಮೇಲೆ ಅದನ್ನ ಬರೆದು ಪ್ರಾಕ್ಟೀಸ್ ಮಾಡಿ, ನಿಮಗೆ ನೆನಪಿಳ್ತದೆ. ಅಷ್ಟೊಂದು ಟಫ್ ಎಲ್ಲ ಇದು. ಮೆಮೊರೈಸ್ ಮಾಡಿ, ನೀವು ಮೆಮೊರೈಸ್ ಮಾಡಿದಷ್ಟು ನಿಮಗೆ ನೆನಪಿಳ್ತದೆ. ದ ಕ್ವಾಲಿಟಿ ಆಫ್ ಮಾರ್ಕ್ಸಿ ನೋಡ್ಕೊಳ್ಳಿ. ಬುಕ್ಕಲ್ಲಿ ನಿಮಗೆ ಇದೆ ಅನ್ಕೋತೀನಿ, ಬುಕ್ಕಲ್ಲಿ ಒಂದು ಆನ್ಸರ್ನ ನೋಡ್ಕೊಳ್ಳಿ. ಓಕೆನಾ, ನಾನು ಪರ್ಟಿಕ್ಯುಲರ್ ಇದು ಕೊಡ್ತಾ ಇಲ್ಲ, ಯಾಕಂದರೆ ನೀವು ಪೂರ್ತಿ ಪೇಮೆಂಟ್ ಓದ್ಕೋಬೇಕು. ಅವಾಗ ಮಾತ್ರ ನಿಮಗೆ ಒಂದು ಪ್ಯಾರ ಕೊಡ್ತಾರೆ, 4 ಸಾಲನ್ನ ಕೊಡ್ತಾರೆ. ಆ 4 ಸಾಲನ್ನ ಬರೆದ್ರೆ ನೀವು 4ಕ್ಕೆ 4 ಅಂಕ ಫಿಕ್ಸು. ಓಕೆನಾ, ಇಷ್ಟಾದರೆ ನಿಮ್ಮ ಒಂದು FA1 ಎಕ್ಸಾಮ್ನ ಇಂಗ್ಲೀಷ್ ವಿಷಯದ ಕ್ವಶನ್ ಪೇಪರ್ ಮುಗಿತದೆ. ಇದು ಕೇವಲ ಮಾಡಲ್ ಕ್ವಶನ್ ಪೇಪರು. ನಿಮಗೆ ಅಷ್ಟು ಮೀರಿ ನನಗೆ ಇಂಪಾರ್ಟೆಂಟ್ ಬೇಕು ಅನ್ನೋರು, ನಾನು ಎಲ್ಲ ವಿಷಯಗಳ ಮೇಲೆ 2ರಿಂದ 3 ಸೆಟ್ಟು ಹಾಕ್ತೀನಿ ಕ್ವಶನ್ ಪೇಪರ್ಗಳನ್ನು. ಅದರಿಂದ ಚೆನ್ನಾಗಿ ಆ 2ರಿಂದ 3 ಸೆಟ್ಟು ಕ್ವಶನ್ ಪೇಪರ್ ಓದ್ಕೊಂಡಾದಲ್ಲಿ ನಿಮಗೆ ರಿಪೀಟ್ ಆಗ್ತದೆ ಕ್ವಶನ್ಗಳು. ಓಕೆನಾ, ಯಾವುದೇ ಬಿಡಿ ಓದ್ಕೊಳ್ಳಿ ಮತ್ತು ಕಮೆಂಟ್ ಮಾಡಿ. ಈ ಒಂದು ಕ್ವಶನ್ ಪೇಪರ್ ಆಗಿರಲಿ, ಬೇರೆ ಏನೇ ಡೌಟ್ರು ಕಮೆಂಟ್ ಹಾಕಿ. ಮತ್ತು ನಿಮಗೆ ಬೇರೆ ಯಾವ ಕ್ವಶನ್ ಪೇಪರ್ ಕಮೆಂಟ್ ಹಾಕಿ, ಯಾವೆಲ್ಲ ಕ್ವಶನ್ ಪೇಪರ್ ಕಮೆಂಟ್ ಹಾಕಿ. ಫ್ರೆಂಡ್ಸ್ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.